ಕಾರವಾರದಲ್ಲಿ ಸಂಚರಿಸುತ್ತಿದ್ದ ಕಾರಿಗೆ ಆಕಸ್ಮಿಕ ಬೆಂಕಿ, ತಕ್ಷಣ ನಂದಿಸಿದ ಸ್ಥಳೀಯರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಬಾಡಿಸಿಟ್ಟ ಪ್ರದೇಶದ ಬಳಿ ಚಲಿಸುತ್ತಿದ್ದ ಕಾರಿಗೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡ ಘಟನೆ ನಡೆದಿದೆ. ಜೀವನ್ ಪವಾರ್ ಅವರಿಗೆ ಸೇರಿದ್ದ ಕಾರು ಕಾರವಾರ ಕಡೆಯಿಂದ ಮನೆಗೆ ತೆರಳುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಸ್ಥಳೀಯರು ಸ್ಥಳಕ್ಕೆ ಆಗಮಿಸಿ ತುರ್ತಾಗಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿಕೊಂಡರು. ಘಟನೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಿದೆ. ಅದು ಸಿಲಿಂಡರ್ ಫುಲ್ ಹೀಟ್ ಆಗಿ ಮೆಲ್ಟ್ ಆಗಿ ಜಾಸ್ತಿ ಕರಗ್ತಾ ಇತ್ತಲ್ಲ, ಕರಗಿ ಬೆಂಕಿ ಸ್ಪ್ರೆಡ್ ಆಗಿರೋದು. ಸುಮ್ಮನೆ ಅವ್ರು ಅಷ್ಟು ಸಾಹಸ ಮಾಡ್ತಾ ಇದ್ದಾರೆ, ಆಗಲ್ಲ ಸ್ಟಾಪ್ ಮಾಡಲಿಕ್ಕೆ. ಒಳಗೆ ಸೀಟ್ಗೆಲ್ಲ ತೆಗೆದ್ರೆ ಮುಗಿಸ್ತಾರೆ. ಬೆಂಕಿ ಹರಗೋಗಿತ್ತು ಅಂತ ಟೈರ್ ಹಿಡಿದು ಆಗೋದಿಲ್ಲ, ಯೂಸ್ ಇಲ್ಲ. ಅದು ಫೈರ್ ಎಕ್ಸ್ಟಿಂಗ್ವಿಷರೇ ಬೇಕು. ನೀರು ಹಾಕಿದ್ರೆ ಬೆಂಕಿ ಸ್ಪ್ರೆಡ್ ಆಗುತ್ತೆ. ಅದು ಇವಾಗ ಫುಲ್ ನೆನೆಯೋದಿಲ್ಲ. ಎಲ್ಲರಿಗೂ ಹೋಗಿ ಬಿದ್ದುಬಿಟ್ಟು ಹೊಸ ಗಾಡಿ ಇರ್ಬೇಕದ. ಸಿಕ್ಕಾಪಟ್ಟೆ ಫಾಸ್ಟು. ಅವ್ರು ಹಂಗೆ ಬರ್ತಿದ್ದಾರೆ, ಈ ಕಡೆಗೆಲ್ಲ ತಿರ್ಸ್ಬಿಟ್ರೆ ನಮ್ಗೆ ಹೊಡ್ದಾಕೋತಾರೆ. ನಮಗೂ ಜಸ್ಟ್ ಮಿಸ್ ಮಾಡಿ ಹೋಗ್ತಾ ನೋಡ ಏನು ಮಾರ ಮುಂದೆ ಅಲ್ಲಿ ಒಳಗೆ ಹೊಡಿಬೇಕಾಗಿತ್ತು. ಗಾಡಿಯಲ್ಲಿ ಇದಿಲ್ಲ, ಬೈಕಲ್ಲಿ ಫಿಟ್ ಮಾಡಿ ನಾವು ಹೋಗಿ ಬರ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.